ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಯೂಟ್ಯೂಬ್ ಚಾನಲ್ ಹುಡುಗ. ಇವತ್ತಿನ ಹೊಸ ಟಾಪಿಕ್ ತಗೊಂಬಂದಿನಿ. ಟಾಪಿಕ್ ಏನಪ್ಪ ಅಂತಂದರೆ, ಈ ಆರ್ಡ್ರುಗಳು ಯಾವ ಥರ ಅಸೈನ್ ಆಗುತ್ತೆ, ಆರ್ಡ್ರುಗಳ್ನ ಯಾವ ಥರ ಡೆಲಿವರಿ ಮಾಡಬೇಕು, ಕಸ್ಟಮರ್ ಲೊಕೇಶನ್ಗೆ ಹೋದಂಗೆ ಮ್ಯಾಪ್ ಎಲ್ಲ ಓಪನ್ ಮಾಡೋದಂಗೆ ಅಪ್ಡೇಟ್ಸ್ ಮಾಡಿದ್ದೀನಿ. ನೈಟ್ ಒಂದು ವೀಡಿಯೋ ಮಾಡಿದ್ದೆ, ಬಟ್ ಡ್ಯೂಟಿ ಮುಗಿಸ್ಕೊಂಬರೋದು ಲೇಟ್ ಆಯಿತು, ಎಡಿಟ್ ಆಗಲಿಲ್ಲ, ಅಪ್ಲೋಡ್ ಮಾಡಿಲ್ಲ. ಈಗ ಅದೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬಂದ್ಬಿಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಈಗ ತಾನೇ ಒಂದು ಆರ್ಡ್ರ್ ಬಂದಿದೆ, ರಿಸೀವ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಪಿಕಪ್ ಮಾಡೋದೆಲ್ಲಿ, ಡ್ರಾಪ್ ಮಾಡೋದೆಲ್ಲಿ, ಯಾವ ಥರ ಕಸ್ಟಮರ್ ಲೊಕೇಶನ್ ಹೋಗೋದು ಹೆಂಗೆ ಎಲ್ಲನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆರ್ಡ್ರು ರಿಸೀವ್ ಆಗಿದೆ. ನಾನು ಆರ್ಡ್ರ್ ರಿಸೀವ್ ಮಾಡೋದು ಲೇಟ್ ಆಗಿದ್ದರಿಂದ ಅವ್ರ ಕಡೆ ಕಾಲ್ ಕೂಡ ಬಂತು. Dear partner, which order is assigned to you. Press 1 to accept. Press 2. ಆರ್ಡ್ರನ್ನ ಅಕ್ಸೆಪ್ಟ್ ಮಾಡಿದೆ. ಕಾಲಲ್ಲಿ ಕೂಡ ರಿಸೀವ್ ಮಾಡಬೇಕು, ಇಲ್ಲ ಅಂದರೆ ಪಕ್ಕ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಆರ್ಡ್ರ್ ಬಗ್ಗೆ ರಿಜೆಕ್ಟ್ ಲಿಸ್ಟ್ ಬಿಟ್ಕೊಡುತ್ತೆ. ನೋಡಿ, ಇವಾಗ ರೀಚಿಂಗ್ ಪಿಕಪ್ ಲೊಕೇಶನ್ ಅಂತ ಐತಲ್ಲ, ಈ ಲೊಕೇಶನ್ ಹೋಗ್ಬೇಕಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಮ್ಯಾಪ್ ಅಂತ ಐತಲ್ಲ, ಮ್ಯಾಪ್ ಓಪನ್ ಮಾಡಬೇಕು. ಮ್ಯಾಪ್ ಓಪನ್ ಮಾಡಿಕೊಂಡ್ರೆ ಈ ಥರ ಲೊಕೇಶನ್ ಬರುತ್ತೆ ಗುರು. ಇನ್ನೇನು ನೋಡಬೇಕು ಅಂದರೆ, ನಾವು ನೋಡಿರೋ ಲೊಕೇಶನ್ನೇ, ಬಟ್ ನಿಮ್ಗೆ ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಮ್ಯಾಪ್ ಓಪನ್ ಮಾಡಿದೆ. ಈಗ ಈ ಥರ ಲೊಕೇಶನ್ ಹಾಕ್ಕೊಂಡು ಸೀದಾ ರೆಸ್ಟೋರೆಂಟ್ ಹತ್ರ ಹೋಗೋದು. ರೆಸ್ಟೋರೆಂಟ್ ಹತ್ರ ಸಿಗ್ತೀನಿ ನಾನು ನಿಮಗೆ, ಯಾಕಂದರೆ ನನ್ನದಲ್ಲಿ ಯಾವುದೇ ಥರ ಮೊಬೈಲ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಕ್ಯಾರಿ ಮಾಡೋದಕ್ಕೆ ಸ್ಟ್ಯಾಂಡ್ ಇಟ್ಟಿಲ್ಲ ನಾನು. ಈಗ ಇಲ್ಲಿಗೆ ವೀಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟ್ ಹತ್ರ ಸಿಗೋಣ. ಪಿಕಪ್ ಹೆಂಗೆ ಮಾಡೋದು, ರೀಚಿಂಗ್ ಲೊಕೇಶನ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ನೋಡಿದ್ರಲ್ಲ, ರೆಸ್ಟೋರೆಂಟ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನೇ ನಿಯರ್ ಇದೆ, 1.4 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅದು ಯೂಟರ್ನು ಅದೆಲ್ಲ ತಗೊಂಡು ಬರೋದಕ್ಕೆ ಅಷ್ಟು ತೋರಿಸ್ತಿದೆ. ನಮ್ಗೆ ಗೊತ್ತಲ್ಲ, ಮೊದಲೇ ನಾವು ಆಡ್ದಾರಿ ಜಾಸ್ತಿ, ಅದಕ್ಕೆ ಶಾರ್ಟ್ಕಟ್ಟಲ್ಲೇ ಹೋಗೋದು ಜಾಸ್ತಿ. ಹೋಗ್ತೀನಿ, ಇನ್ನೊಂದು 800 ಮೀಟರ್ಸ್ ಇರ್ಬೋದು. ನಿಯರ್ ಬಂದೆ ಅಂತ ತೋರಿಸೋಣ, ಮ್ಯಾಪ್ ಯಾವ ಥರ ವರ್ಕ್ ಆಗುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ನೋಡಿ, ಯೂಟರ್ನು ತೋರಿಸ್ತಾ ಇದೆ, ಯೂಟರ್ನು ತೋರಿಸ್ತಾ ಇಲ್ಲ. ನಾವು ಸೀದಾ ಹೊಡಿತಾ ಇದ್ದೀವಿ ಶಾರ್ಟ್ಕಟ್ಟಲ್ಲಿ. ಹೋಗ್ತಾ ಇರೋದೆ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಲೊಕೇಶನ್ ರೀಚ್ ಮಾರ್ಕ್ ಮಾಡಿಬಿಟ್ಟು ಅರೈವ್ ಮಾಡಿಬಿಟ್ರೆ ನಾವು ಬಂದಿದ್ದೀವಿ ಅಂತ ರೆಸ್ಟೋರೆಂಟಾಗಿ ನಾವು ಸೂಚನೆ ಕೊಟ್ಟಂಗೆ. ಗುರು, ನಾನು ಬಂದಿದ್ದೀನಿ ಗುರು, ನಿಮ್ಮ ಹೋಟ್ಲ ಹತ್ರ ಆರ್ಡ್ರ್ ರೆಡಿ ಮಾಡು ಅಂತ ಹೇಳ್ದಂಗೆ. ಬನ್ನಿ, ಏನು ಸ್ವಲ್ಪ ದೂರ ಇದೆಯಾ? ನೋಡಿದ್ರಲ್ಲ ಗುರು, ಲೊಕೇಶನ್ನು ದೇಸಿ ಮಸಾಲ. ಅಂದರೆ ನಾವು ಮ್ಯಾಪಲ್ಲಿ ಕೊಟ್ಟಿರೋ ಲೊಕೇಶನಿಗೆ ಬಂದಿದ್ದೀವಿ. ಇವಾಗ ನಾವು ಮಾಡಬೇಕಿರೋ ಕೆಲಸ ಏನಂದರೆ, ಈ ದೇಸಿ ಮಸಾಲ ಎಲ್ಲಿದೆ ಅಂತ ಹುಡುಕಬೇಕು. ರೆಸ್ಟೋರೆಂಟ್ ಹುಡುಕೋದಕ್ಕೂ ಮುಂಚೆ ನಾವೇನು ಮಾಡಬೇಕು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ದೇಸಿ ಮಸಾಲ. ಅದು ಬಂದುಬಿಟ್ಟು ಇರೋದು 2nd ಫ್ಲೋರ್. ಈಗ ನಾವು 2nd ಫ್ಲೋರ್ಗೆ ಹೋಗ್ಬೇಕು ಆರ್ಡ್ರ್ ಕಲೆಕ್ಟ್ ಮಾಡೋಕ್ಕೆ. ಆರ್ಡ್ರ್ ಕಲೆಕ್ಟ್ ಮಾಡೋಕ್ಕೆ ಮುಂಚೆ ರೀಚ್ ಪಿಕಪ್ ಲೊಕೇಶನ್ ಕೊಡಬೇಕು ಗುರು. ಅದು ನಿಮಗೆ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಬಟ್ ಅದು ವರ್ಕ್ ಆಗ್ಬಿಟ್ಟೈತೆ. ಅದಕ್ಕೆ ಫೋನ್ ವರ್ಕ್ ಆಗ್ಬಿಟ್ಟು ಅದೇ ರೀಚ್ ಪಿಕಪ್ ಲೊಕೇಶನ್ ತಗೊಂಡ್ಬಿಟ್ಟೈತೆ. ವೀಡಿಯೋ ಆಗಿಲ್ಲ ಗುರು, ಅಡ್ಜಸ್ಟ್ ಮಾಡ್ಕೊಳ್ಳಿ. ರೀಚ್ ಪಿಕಪ್ ಲೊಕೇಶನ್ ಕೊಟ್ಟಿದ್ದೀನಿ. ಈಗ ನೋಡಿ, ಪಿಕಪ್ಗಾಗಿ ಆರ್ಡರ್ ಸಿದ್ಧವಾಗಿದೆ ಅಂತ ನೋಟಿಫಿಕೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಆರ್ಡ್ರ್ ರೆಡಿ ಆಗೈತೆ ಮಗನೇ, ವೀಡಿಯೋ ಮಾಡ್ಕೊಂಡು ಜಾಸ್ತಿ ಲೇಟ್ ಮಾಡಬೇಡ, ಆರ್ಡ್ರ್ ಕಲೆಕ್ಟ್ ಮಾಡ್ಕೊಂತ ನೋಟಿಫಿಕೇಷನ್ ಬಂದೈತೆ. ಈಗ ರೆಸ್ಟೋರೆಂಟ್ ಹತ್ರ ಹೋಗೋಣ. ಈ ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋರು. ಹಂಗೆ ಒಂದು 2ನೇ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ನಮ್ಮ ಮಾವ ಫೋನ್ ಮಾಡಿದ್ದ. ಫಸ್ಟ್ ವಿಶಸ್ಸು ನಮ್ಮ ಮಾವನ ಕಡೆಯಿಂದ. ಅದೇನಂತ ಹೋಗ್ತಾ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೇಳ್ತೀನಿ ಬನ್ನಿ. ತ್ರೀ 3706 ಇದೇನಾ?
ಆರ್ಡ್ರು ಕೊಟ್ಟರು, ಎತ್ಕೊಂಡಿದ್ದೀನಿ ಆರ್ಡ್ರು. ನೋಡಿರಿ ಐ ಡಿ ನಂಬರ್ ಇಲ್ಲಿ ತೋರಿಸ್ತಿದ್ದಲ್ಲ, ಇಲ್ಲಿ 3706 ಆ ನಂಬರ್ ನೋಡಿಬಿಟ್ಟು ಐಟಮ್ ನಮ್ಮದು ಯಾವುದು ಅಂತ ಕನ್ಫರ್ಮ್ ಮಾಡಬೇಕು. ಹೆಂಗೆ ಅಂದರೆ ಬಿಲ್ ಹಾಕಬೇಕು, ಬಟ್ ಇವರು ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದಾರೆ 3706 ದೇಸಿ ಮಸಾಲ. ಈ ಥರ ಆರ್ಡ್ರ್ ಅವ್ರ ಕಡೆಯಿಂದ ಇಸ್ಕೊಂಡ್ಮೇಲೆ ರೆಸ್ಟೋರೆಂಟ್ ಅವ್ರಿಗೆ ಕಸ್ಟಮರಿಗೆ ಗೊತ್ತಾಗಬೇಕಲ್ಲ. ಈಗ ನಾನು ರೆಸ್ಟೋರೆಂಟಲ್ಲಿ ಆರ್ಡ್ರ್ ಕಲೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ. ಪಿಕಪ್ ಪೂರ್ಣಗೊಂಡಿದೆ ಇಂಗ್ಲೀಷಲ್ಲಾದರೆ ಆರ್ಡ್ರು ಪಿಕಪ್ ಅಂತ ಇರುತ್ತೆ. ಈಗ ಪಿಕಪ್ ಪೂರ್ಣಗೊಂಡಿದೆ ಕೊಟ್ಬಿಟ್ಟು ಆರ್ಡ್ರ್ ಬಿದ್ದಿರೋದೆಲ್ಲಪ್ಪ ಅಂದರೆ ಸಿ ಬ್ಲಾಕ್ ಚಾನೇಸರಿ ಹೌಸ್ ಆಫ್ ಹಿರಾನಂದಿನಿ ಅಡ್ರೆಸ್ ಇರೋದದು. ಆರ್ಡ್ರು ಎತ್ಕೊಂಡು ಹೋಗ್ತಾ ಇದ್ದೀನಿ ಗುರು, ಬಟ್ಟು ಸಿಕ್ಕಾಪಟ್ಟೆ ಚಳಿ ಐತೆ, ನೈಟ್ ಬೇರೆ. ಈಗ ಟೈಮ್ ಬಂದ್ಬಿಟ್ಟು 7:19. ಗಾಡಿ ಓಡಿಸೋದಕ್ಕೂ ಆಗಲ್ಲ, ಅಷ್ಟು ಚಳಿ ಇದೆ. ಏನಪ್ಪ ಅಂದರೆ ನಂದು 2ನೇ ವೀಡಿಯೋನ ನಮ್ಮ ಮಾಮ ನೋಡಿದ್ನಂತೆ. ಕಾಲ್ ಮಾಡಿದೆ, ಮಗ ಲೈಕ್ಸ್ ಬರಲಿ ಬರದೇ ಇರಲಿ, ವ್ಯೂಸ್ ಆಗಲಿ ಆಗದೇ ಇರಲಿ, 2-3 ವರ್ಷ ಫುಲ್ಲು ಕಂಟಿನ್ಯೂ ಮಾಡೋ ಅಂತ ಟಿಪ್ಸ್ ಕೊಟ್ಟ. ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟ. ಹಿಂಗೆ ಮಾಡು ಮಗ, ಹಂಗೆ ಮಾಡು, ವರ್ಕೌಟ್ ಆಗುತ್ತೆ, ಬಿಡೋಕ್ಕೆ ಹೋಗ್ಬೇಡ, ಹಿಡ್ದ ದಾರಿನಲ್ಲಿ ಛಲ ಬಿಡೋದೇ ನಡಿ ಅಂತ ಹೇಳಿದ್ರು. ಖುಷಿ ಆಯಿತು. ಅದೇ ಖುಷಿಗೆ ನಮ್ಮ ಮಾಮಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಲ್ಲಿಂದ. ಅವ್ರ ಹೆಸರು ಬಂದ್ಬಿಟ್ಟು ಹರೀಶ್ ಅಂತ, ನಮಗೆ ತುಂಬ ಹತ್ರದವರು. ಥ್ಯಾಂಕ್ ಯು ಮಮ್ಮ. ಸ್ವಿಗ್ಗಿ ಆರ್ಡ್ರನ್ನ ಐಟಮ್ಮ ಸ್ವಿಗ್ಗಿ ಬ್ಯಾಗ್ ಒಳಗೆ ಹಾಕಿದ್ದೀನಿ. ಬ್ಯಾಗ ನೀಟಾಗಿ ಕ್ಲೋಸ್ ಮಾಡ್ಕೊಂಬಿಡೋಣ, ಯಾಕಂದರೆ ಹಂಪ್ಕೊಳ್ಳಲ್ಲೆಲ್ಲಾದರೂ ಕೆಂಪಾಗಿ ರೋಗ್ಬಿಟ್ಟತ್ತ ಐಟಮ್ ಇರೋದೆಲ್ಲನ ಇರಲಿ ಗುರು. ಮತ್ತೆ ಆರ್ಡ್ರ್ ಕ್ಯಾನ್ಸಲ್ ಆದರೆ ಅದು ಪೆನಲ್ಟಿ ಕೂಡ ಬರುತ್ತೆ. ನಾವು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಫುಲ್ಲು ರೆಡಿಯಾಗಿವಿ, ಯಾಕಂದರೆ ತಲೆ ಮುಖ್ಯ. ತಲೆ ಒಂದಿದ್ದರೆ ಮುಂದೆ ಏನು ಬೇಕಾದ್ರೂ ಮಾಡ್ಬೋದು. ಶೋಕಿಗೆ ಅಂತ ಹೆಲ್ಮೆಟ್ ತೆಗ್ದಿಕ್ಕೆ ರೋಡ್ ತುಂಬ ಹೊಡೆದಾಡ್ಕೊಂಡು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ. ನೋಡ್ಗುರು, ಮೇಯ್ನ್ ವಿಷಯಕ್ಕೆ ಬರೋಣ. ಈಗ ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ ಅಂತ ಮಾರ್ಕ್ ಮಾಡ್ಕೊಂಡ್ವಲ್ಲ, ಆಮೇಲೆ ಕಸ್ಟಮರ್ ಲೊಕೇಶನ್ ಹೋಗೋಕ್ಕೆ ಮ್ಯಾಪ್ ಹಾಕ್ಕೋಬೇಕು. ಕಸ್ಟಮರ್ ಲೊಕೇಶನ್ ಹೋಗಿ ಮ್ಯಾಪ್ ಹಾಕ್ಕೊಂಡ್ರೆ ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು 4.7 4 ಕಿಲೋಮೀಟ್ರು 700 ಮೀಟ್ರ್ ಇದೆ. ಲೊಕೇಶನ್ ಹೋಗೋಣ ಬನ್ನಿ, ಲೊಕೇಶನಲ್ಲಿ ಸಿಗೋಣ. ಇನ್ನೇನೋ ನಿಯರ್ ಬಂದ್ವಿ, ಕಸ್ಟಮರ್ ಲೊಕೇಶನ್ ನಿಯರ್ ಬಂದಾಗೇನೆ ಸ್ವಲ್ಪ ದೂರ ಅಂದರೆ 1.1 ಅಂದರೆ 1 ಕಿಲೋಮೀಟ್ರ್ 100 ಮೀಟ್ರ್ ಡಿಸ್ಟೆನ್ಸ್ ಐತೆ ಅಂತ ತೋರಿಸ್ತೈತೆ. ಮುಂದೆ ಹೋಗ್ಬಿಟ್ಟು ಇನ್ನೊಂದು 900 ಮೀಟರ್ಸ್ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಹೋಗೋಕೆ ಮುಂಚೆ ಫಸ್ಟ್ ಏನು ಮಾಡ್ಬೇಕು ಹೇಳಿ, ಇದಕ್ಕೆ ಹೋಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಬೇಕು. ಏನು ಗುರು ಇಂಡಿಕೇಟರ್ ಹಾಕೋದು ಹೇಳ್ತಾ ಇದೆಯಾ? ಇಲ್ಲ ಗುರು, ಯಾಕಂದರೆ ಕೆಲವ್ರು ಹಂಗೆ ಎಳೆದ್ಬಿಡ್ತಾರೆ. ಯಾಕೆ ಗೊತ್ತಾ, ಹಿಂದೆ ಬರೋನು ಓವರ್ಟೇಕ್ ಮಾಡೋದು ಯಾವ ಥರ ಮಾಡ್ತಾನೆ ಹೇಳೋದಕ್ಕೆ ಆಗಲ್ಲ ಗುರು. ಕೆಲವೊಂದು ಟೈಮಲ್ಲಿ ಲೆಫ್ಟ್ ಸೈಡಲ್ಲಿ ಬಂದು ಕೂಡ ಓವರ್ಟೇಕ್ ಮಾಡ್ತಾರೆ, ರೈಟಲ್ಲೂ ಓವರ್ಟೇಕ್ ಮಾಡ್ತಾರೆ. ನಾವೇನೋ ಹೇಳ್ದೆ ಕೇಳ್ದೆ ಎಳೆಯೋಣ, ಬಂದವ್ನು ನಮ್ಗೆ ಬಿಡೋಣ, ಅದಿಷ್ಟು ನಮಗೆ ಬಿಡೋಣ, ಯಾಕೆ ಬೇಕು ದೇವರು? ಅದು ಬೇಡವೇ ಬೇಡ. ಇಂಡಿಕೇಟರ್ ಹಾಕ್ಕೊಂಡು ಮಿರರ್ಸ್ ನೋಡ್ಕೊಂಡು ಲೆಫ್ಟ್ ಎಳ್ಕೊಂಡು ಗಾಡಿನ ಒಳಗಡೆ ಹೋಗೋಣ. ಒಳಗಡೆ ಹೋಗಿಸ್ಕೊಳ್ಳೋಣ. ಲೊಕೇಶನ್ ಲೊಕೇಟ್ ಆಗ್ತಾಯಿದೆ. ಲೊಕೇಶನಲ್ಲಿ ಓಪನ್ ಮಾಡೋಣ. ಎಂಟ್ರಿ ಬ್ರೋ, ಫೋನ್ ನಂಬರ್ 63 ಸ್ವಿಗ್ಗಿ ಸಿ ಬ್ಲ್ಯಾಕ್ 603 ಅಪ್ರೂವಲ್ ಆಯಿತಾ? ಫೋಟೋ ಹೊಸ ಅಪ್ಡೇಟ್ ಎಲ್ಲ ತಂದಿದ್ದೀರಾ? ಫೋಟೋ ಗಿಟ ಎಲ್ಲ ತೆಗಿತಾ ಇದ್ದಾರೆ ಗುರು. ಮೈಗೆ ಟಾಪಲ್ಲಿ ಅಪ್ರೂವಲ್ ಮಾಡ್ತಾ ಇರೋದು. ಕಾಲ್ ಕೊಡು.
ಕಸ್ಟಮರಿಗೆ ಕಾಲ್ ಮಾಡಬೇಕಂತೆ, ಅಪ್ರೂವಲ್ ಮಾಡಿಲ್ಲ. This call is being recorded for training वीडियो बना रहे क्या? ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ब्लॉग. ಬ್ಲಾಗ್ಸ್. Hello. ಹಾಯ್ ಸರ್, ಸ್ವಿಗ್ಗಿಂದ. Hello. ಹಾಯ್ ಸರ್, ಸ್ವಿಗ್ಗಿಂದ ಡೆಲಿವರಿ ಬಾಯ್ ಸರ್. You give to guard. ಹಾಂ ಸರ್, ಅವ್ರ ಕಡೆ ಕೊಡಲಾ? ಓಕೆ, ಕೊಟ್ಟಿದ್ದೀನಿ ಸರ್. ಎಂಡ್ Give. ಓವರ್ ಆಗಿದೆ ಸರ್. Okay. Thank you. ಓಕೆ ಸರ್. ನೋಡಿದಾಗ ಗುರು ಸಿ ಬ್ಲಾಕ್ 603 ಇತ್ತು. ಹೋಗೋ ಕಷ್ಟನೇ ತಪ್ಪಿತು, ಯಾಕಂದರೆ ಅವರು ಮನೇಲಿಲ್ಲ ಅನಿಸುತ್ತೆ. ಆದ್ದರಿಂದ ಇಲ್ಲೇ ಕಸ್ಟಮರು ಗಾರ್ಡ್ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡೋ ಅಂದರು, ಮಾಡಿದ್ದೀನಿ. ಈಗ ಫೈನಲಾಗಿ ಏನಿಲ್ಲ, ಅವ್ರ ಕಡೆ ಕೊಟ್ಟಿದ್ದಾದ್ಮೇಲೆ ನಾವು ಏನು ಮಾಡಬೇಕು ಅಂದರೆ, ಅವ್ರಿಗೂ ನಾನು ಕಾಲಿಂಗಲ್ಲಿ ಹೇಳಿದ್ದೀನಲ್ಲ, ವಿತರಿಸಲಾಗಿದೆ ಕನ್ನಡದಲ್ಲಿದೆ, ಆರ್ಡರ್ ಡೆಲಿವರ್ಡ್ ಅಂತ ಇಂಗ್ಲೀಷಲ್ಲಿರುತ್ತೆ. ಫೈನಲಾಗಿ ಕೊಟ್ಬಿಡೋ ಗುರು, ಆರ್ಡ್ರು ಡೆಲಿವರಿ ಆಯಿತು ಅಂತ ಕೊಟ್ಟಿದ ತಕ್ಷಣ. ಯಾಕಂದರೆ ಆರ್ಡ್ರು ಕಸ್ಟಮರು ಕೈಯಲ್ಲಿ ಇಸ್ಕೊಂಡು ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅದಿಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, 4G ಓಡ್ತಾ ಇದೆ ನಮ್ಮದು ಫೋನು. ನೋಡಿ ಹೋಮ್ ಪೇಜ್, ಇಲ್ಲಿ ನಮ್ಮದು 53 ರೂಪಾಯಿ ಈ ಆರ್ಡರ್ದು ಅರ್ನಿಂಗು, 9 ರೂಪಾಯಿ ಬೋನಸ್ ಸೇರಿ 53. ಹೋಮ್ ಪೇಜ್ಗೆ ಹೋಗ್ತೀನಿ. ಯಪ್ಪ, ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ರೆಡ್ ತೋರಿಸ್ತಾ ಐತೆ. ಫೈನಲ್ ಇಷ್ಟೇ ಗುರು, ಒಂದು ಆರ್ಡ್ರ್ ತಗೊಂಡೋಗಿ ಡೆಲಿವರಿ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ಹಾಕಿ ಯಾವ ಥರ ಬೇಕು, ಏನು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕು ಅಂತ. ಇನ್ನಲ್ಲಿ ಆರ್ಡರು ಡೆಲಿವರಿ ಆಯ್ತಲ್ಲ, ಎಲ್ಲ ಸರಿ ಕೊಡು, ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಕೂಡ ವ್ಯೂಸ್ ಆಗ್ತಾನೂ ಇದೆ, ಎಲ್ಲನೂ ಆಗ್ತಾಯಿದೆ. ಬಟ್ ಆಗ್ತಿರೋ ಪ್ರಾಬ್ಲಮ್ ಏನಂದರೆ, ವೀಡಿಯೋ ನೋಡ್ತಾವ್ರೆ, ಲೈಕ್ ಮಾಡ್ತಾಯಿಲ್ಲ, ಕಾಮೆಂಟ್ಸ್ ಅಂತೂ ಮೊದಲೇ ಆಗ್ತಾಯಿಲ್ಲ ಯಾರೂ. ನೋಡಿ, ವೀಡಿಯೋ ನೋಡಿ ಸುಮ್ಮನೆ ಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆಯದಾಗಿ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಶ್ರಮನ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡ್ರಿ. ತಿನ್ನೋ ಅನ್ನನ ಯಥೇಚ್ಛವಾಗಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ತಿನ್ನಿ, ಮತ್ತು ಕೈಲಾದಷ್ಟು ಯಾರಿಗಾದರೂ ಸಹಾಯ ಮಾಡುವಷ್ಟು ಉದಾರಿಗಳಾಗಿ ಸಹಾಯ ಮಾಡಿ. ನಾವು ಒಬ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ದೇವರು ನಮಗೂ ಚೆನ್ನಾಗಿಟ್ಟಿರ್ತಾನೆ. ನಾವೇ ಬದುಕೋದಲ್ಲ, ಇನ್ನೊಬ್ರನ್ನು ಬದುಕಿಸೋಣ. ದೇವರಂಥ ಶಕ್ತಿ ನನಗೂ ಕೊಡಲಿ ಅಂತ ಕೇಳ್ಕೊಂತ ಇಲ್ಲಿಗೆ ಲಗ್ನ ಮುಗಿಸ್ತಾ ಇದ್ದೀನಿ.